ಅದು ಯಾಕೆ ಗೊತ್ತಾ? ಯಾಕಂತಂದ್ರೆ ನಮ್ಮ ಒಳಗ ನಾವು ಹೊರಗಡೆ ತಿರುಗವಾಗ ನಮ್ಮ ಒಳಗ ಹೊರಗಳದು ಒಂದು ಸೈತಾನ ಐತೆ, ಅದು ಪಾಪದ ಸೈತಾನ ಅಂತ ಅದು. ಅಲ್ಲಲ್ಲೂಯ್ಯ. ಆ ಪಾಪದ ಸೈತಾನು ನಮ್ಮ ಒಳಗ ತುಂಬಿರ್ತೈತಿ. ಅದರ ಸಲುವಾಗಿ ದೇವರೇನಂತಾನ, ನಿನ್ನ ಪಾಪವನ್ನು ತೊಳಿಬೇಕಂತಂದರೆ ನನಗೆ ಜ್ಞಾಪ ಮಾಡಿಕೊ. ದೇವ್ರಿಗೆ ಜ್ಞಾಪ ಮಾಡ್ಲಿಕ್ಕೆ ನಾವು ಪ್ರತಿದಿನ ಜ್ಞಾಪ ಮಾಡ್ತೀವಿ, ಓಕೆ. ಆದ್ರೆ ಪ್ರತಿದಿನ ಜ್ಞಾಪ ಮಾಡಿ ನಾವು ಯಾವಾಗ ಹೊರಗಡೆ ಹೋಗ್ತೀವೋ ಆ ಸಮಯದಲ್ಲಿ ನಮಗೆ ಸೈತಾನ್ ಅಟ್ಯಾಕ್ ಮಾಡ್ತೈತಿ. ಅಲ್ಲಲ್ಲೂಯ್ಯ. ಆ ಸೈತಾನ್ ಅಟ್ಯಾಕ್ ಮಾಡೋದು ಏನಂತಂದ್ರೆ ನಮ್ಮ ಮನಸ್ಸಿಗೆ ಅಟ್ಯಾಕ್ ಮಾಡ್ತೈತಿ. ಎಲ್ಲಾರ್ಕಿಂತ ನಮಗೆ ಮೋಸ ಮಾಡೋದು ಯಾರು ಗೊತ್ತಾ? ಮನಸ್ಸು ನಮಗೆ ಮೋಸ ಮಾಡ್ತೈತಿ. ನಮ್ಮ ಮನಸ್ಸು ನಮಗೆ ಮೋಸ ಮಾಡ್ತೈತಿ. ಯಾಕೆ ಗೊತ್ತಾ? ಒಬ್ಬ ಗಂಡ ಹೆಂಡತಿ ಇರ್ತಾರ. ಗಂಡ ಹೆಂಡತಿ ಇರೋವಾಗ ಗಂಡ ಜಗ್ಗಿ ಕುಡಿತಾ ಇದ್ದಾನೆ. ಗಂಡ ಜಗ್ಗಿ ಕುಡಿಯೋವಾಗ ಹೆಂಡತಿ ಅಂತ, ಅಯ್ಯ ಕುಡಿದು ಯಾಕ ನಿನ್ನ ಜೀವನ ನಾಶ ಮಾಡ್ತೀಯೋ? ಅದು ಸ್ಕ್ರೀನ್ ಬರ್ತದಪ್ಪ. ಕುಡಿದು ಯಾಕ ನಿನ್ನ ಜೀವನ ನಾಶ ಮಾಡ್ತೀಯೋ? ಚಿಕ್ಕ ಮಕ್ಕಳಿದ್ದಾರೆ, ಕುಡಿಬೇಡಪ್ಪ. ನಿನ್ನ ಆರೋಗ್ಯ ಕೆಟ್ಟು ಆದ್ರೆ ನಿನಗೆ ನಾಳೆಗೆ ಏನನ್ನಾದ್ರೆ ನಾವು ಈ ಮಕ್ಕಳನ್ನ ಕರೆದು ಎಲ್ಲಿ ಹೋಗ್ಲಪ್ಪ ಅಂದ ಕಸಿ ಆ ಹೇಳ್ತಿ ಅಳ್ತ. ಅಳವಾಗ ಗಂಡ ಅಂತನ, ಕನೇ ಅಳಬೇಡ, ಇವತ್ತು ನಾನು ಸ್ವಲ್ಪ ಕೊಡ್ತೀನಿ, ನಾಳಿದ ಅಪೂರ್ವ ಬಿಟ್ಬಿಡ್ತೀನಿ, ಕ್ಲೋಸ್, ನಾಳಿದ ಅಸಲ್ ಕೊಡಂಗಿಲ್ಲ, ಆಯ್ತಾ? ನೀನ್ ಸಂತೋಷ ಇದ್ರೆ ನನ್ನ ಮಕ್ಕಳು ಸಂತೋಷ ಇರ್ತಾರ. ನೋಡ್ ಮಕ್ಕಳು ಮಾರಿ ನಾನು ಹಳೇದು ಆಗಿಬಿಟ್ಟಿವಿ. ನಮ್ದು ಹೊಸ ಮದುವೆ ಆಗಿದ್ದು ಆ ಸಮಯ ದಂಪತಿಗಳು ಆಗಿವಿ. ಇವತ್ತು ನಾವು ದಂಪತಿ ಇಲ್ಲ. ನಾನು ನಿನ್ ಗಂಡ ಹೆಂಡತಿ ಅಮ್ಮ ಅಪ್ಪ ಅಂತ ಇದ್ದೀನಿ. ನಾಳೆಗೆ ಸ್ವಸ್ಥರು ಬಂದ್ರೆ ಮಾವ ಅತ್ತೆ ಹಾಕ್ತೀವಿ. ನಾಳೆಗೆ ಅವ್ರ ಮಕ್ಕಳಾದ್ರೆ ನಾವು ಅವ್ವ ತಾತ ಹಾಕ್ತೀವಿ. ಅವ್ವ ತಾತ ಆಗಕ್ಕಿಂತ ಮುಂಚೆಗೆ ನಾನು ಕುಡಿದು ಸಾಯಿಲ್ಲ. ನೀನ್ ಹೇಳ್ತಿದ್ದ ಕನೆ ಕರೆಕ್ಟ್ ಹೇಳ್ತಿದ್ವಿ. ಇವತ್ತು ನಾನು ಬಿಟ್ಟು ಬಿಡ್ತೀನಿ, ಇವತ್ತೇ ಕೊನೆ ಬಿಟ್ಟು ಬಿಡ್ತೀನಿ ಅಂದ್ಕಸಿ ಗಂಡ ಯಾರಿಗೆ ಅಪ್ಪಣೆ ಕೊಡ್ತಾ ಇದ್ದಾನ? ಹೆಂಡತಿಗೆ ಅಪ್ಪಣೆ ಕೊಡ್ತಾ ಇದ್ದಾನ. ಹೆಂಡತಿ ಹೆಣ್ಮಕ್ಳು ಅಂದ್ರೆ ಬಹಳ ವಿಶ್ವಾಸಿ. ಗಂಡ ಹೇಳಿದ ಮೊದಲನೇ ಮಾತಿಗೆ ಮನಸ್ಸು ಪೂರ್ತಿ ವಿಶ್ವಾಸ ಮಾಡ್ತಾರ. ಆದ್ರೆ ದ್ರೋಹ ಯಾರು? ಮನಸ್ಸು. ಗಂಡ ಇಲ್ಲ, ಮನಸ್ಸು. ಗಂಡ